ಓಸು ಗುಡಿ ಗುಂಡಾರಗಳೆಲ್ಲ ಬಂದಿದ್ದಾರೆ ಹೋಗಿದ್ದೆಲ್ಲ ಗುಡಿ ಗುಂಡಾರಗಳು ಹೋಗಿದ್ದಿಲ್ಲ ಎಲ್ಲ ಗುಡಿ ಗುಂಡಾರಗಳು ತಾವೇನು ಹೋಗಿದ್ದೀರಿ ದೇವರಿಗೆ ಬೇಡ್ಕೊಳ್ಳಿ ಸಿದ್ದರಾಮಯ್ಯ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 25 ಸೀಟು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆಲ್ಲತಕ್ಕಂಥ ಕೆಲಸ ತಾವು ದೇವರಿಗೆ ಮನೆ ಮಾಡಬೇಕು ಹೇಳಲಿಕ್ಕೆ ಬಯಸ್ತೀನಿ. ನಾನು ಜಾಸ್ತಿ ಮಾತನಾಡಬಹುದಿಲ್ಲ, ಇನ್ನು ಬಹಳ ಮಾತನಾಡಬಹುದು. ಅದರ ವಿಶೇಷವಾಗಿ ವಿನೋದ್ ಶೆಟ್ಟಿ ಅವರು ನಮ್ಮ ಪಕ್ಷವನ್ನು ಗುರುತಿಸಿ ಒಬ್ಬ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಅದು ಸಾಮಾನ್ಯ ವಿನೋದ್ ಶೆಟ್ಟಿ ಅಲ್ಲ, ಅದು ಮರಿತವರು. ಯಾರು ಮೋದಿ ಅವರು ಸುಳ್ಳು ಹೇಳಿ ಮತವನ್ನು ಕೇಳ್ತಾ ಇದ್ದಾರೆ. ಮೋದಿಜಿ आपसे विनती करते हैं झूठ बोलना बस करो, झूठ बोलना बस करो, क्योंकि सबको ऊपर जाना है. मोदी जी झूठ मत बोलो, खुदा के पास जाना है ना. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದಯಮಾಡಿ ನರೇಂದ್ರ ಮೋದಿ ಸಾಹೇಬ್ರೆ ಎಲ್ಲರೂ ದೇವರ ಹತ್ರ ಹೋಗಬೇಕಾಗುತ್ತೆ. ಸುಳ್ಳು ಹೇಳೋದು ದಯವಿಟ್ಟು ನಿಲ್ಲಿಸ್ರಿ. ಅಲ್ಲಿ ಹೋದಾಗ ಕುದುರೆ ಹಾರಿಲ್ಲ, ಬರೇ ಕಾಲ ಹೋಗಬೇಕು. ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಸುಳ್ಳು ಹೇಳಿ ಮತವನ್ನು ಕೇಳ್ತಿದ್ದಾರೆ. ದಯಮಾಡಿ ಮೇ 7ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ವಿಶೇಷವಾಗಿ ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ನರೇಂದ್ರ ಮೋದಿ ಅವರು ಒಂದು ಹ್ಯಾಡ್ ನಡೆಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ನೋಡಿದ್ರು ಗೊತ್ತಿಲ್ಲ. ಆ ಹ್ಯಾಡ್ ಏನಿದೆ ಅಂತಂದ್ರೆ ಪಾಪ ಪಾಪ ನರೇಂದ್ರ ಮೋದಿ ಸಾಹೇಬ್ಗೆ ವಾದವಾದಿ ಪಾಪ ಅಂತ ಹೇಳ್ತಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಯುಕ್ರೇನ್ ರಷ್ಯಾ ವಾದ ನಿಲ್ಲಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾದಾಯ ಕೆಲಸ ಮಾಡಿರಿ ಯಾವ ನರೇಂದ್ರ ಮೋದಿ ಅವರು ಬೇರೆ ದೇಶದ ವಾದ ನಿಲ್ಲಿಸ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವಗುರು ಅವರು ನಮ್ಮ ಮಾದಾಯಕ್ಕೆ ಒಂದು ಎನ್ವೈರನ್ಮೆಂಟ್ ಚೇಂಜ್ ಕೊಡೋದು ಆಗ್ತಾ ಇಲ್ಲ. ದಯವಿಟ್ಟು